ಕೋಡ್ 6 ಎಲ್ರಿಗೂ ನಮಸ್ಕಾರ. ಆಟೋ ಸಿಂಡಿಕೇಟ್ಗೆ ಸ್ವಾಗತ. ತುಂಬಾ ಜನ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಕಮೆಂಟ್ ಮಾಡಿದ್ರು ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋ ನಿಮ್ಗೋಸ್ಕರ ಕನ್ನಡದಲ್ಲೇ ಮಾಡಬೇಕು ಅಂತ ನಾನು ಇವತ್ತು ಕೂತಿದ್ದೀನಿ ಒಂದು 2019 ಸುಜುಕಿ ಬಲಿನೋನಲ್ಲಿ. ಇದರಲ್ಲಿ ಫುಲ್ ಎಕ್ಸಾಸ್ಟ್ ಸಿಸ್ಟಮ್ ಇದೆ, ಸೆಂಟರ್ ರೆಸೋನೇಟರ್ ಎಂಡ್ನಲ್ಲಿ ಬಾರ್ಲಾ ವ್ಯಾಲ್ವೆಟ್ರಾನಿಕ್. ಈ ಕಾರ್ನ ನಾವು ಕೋಡ್ 6 ಪರ್ಫಾರ್ಮೆನ್ಸ್ಗೆ ಟ್ಯೂನಿಂಗ್ ತೊಗೊಂಡೋಗ್ತಿದೀವಿ. ನಿಜ ಹೇಳಬೇಕು ಅಂದ್ರೆ ಕೋಡ್ 6ಗೆ ಇದೆ ನನ್ನ ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಡ್ತಿರೋದು. ನಾನು ಇವತ್ತವರೆಗೂ ಕೋಡ್ 6ಗೆ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಕೋಡ್ 6ಗೆ ಹೋಗ್ತಿದ್ದೀನಿ. ಕಾರ್ನ ಟ್ಯೂನ್ ಮಾಡಿಸಿ ನಿಮ್ಗೆ ಬಿಫೋರ್ ಆಫ್ಟರ್ ತೋರಿಸ್ಕೊಡ್ತೀನಿ, ಎಂಜಾಯ್ ಮಾಡಿ. ನೋಡಿ, ಇದು ಸೌಂಡು ರೇವ್ ಮಾಡೋ ಸೌಂಡು ಬಿಫೋರ್ ಟ್ಯೂನ್. ಇದು ನೋಡಿ ತುಂಬಾ ನೋಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಹೇಳ್ದೆ ಫುಲ್ ಎಕ್ಸಾಸ್ಟ್ ಸಿಸ್ಟಮ್ ಅಂತ. ಸೊ ಮೈಲ್ಡ್ ಸ್ಟೀಲು ಫುಲ್ ಎಕ್ಸಾಸ್ಟ್ ಸಿಸ್ಟಮು. ಸೆಂಟ್ರಲ್ಲಿ ಹೋಗ್ತಾ ಒಂದು ರೆಸನೇಟರ್ ಬರುತ್ತೆ. ರೆಸನೇಟರ್ ಕೂಡ ಫುಲ್ಲು ಗ್ಲಾಸ್ ತುಂಬಿಸಿದ್ದಾರೆ. ಪ್ಲಸ್ ಎಂಡ್ಗೆ ಬಂದರೆ ನೋಡಿ ಬೋರ್ಲಾ ಇನ್ಕ್ಯಾನು, ಅದೇ ವ್ಯಾಲ್ವೆಟ್ರಾನಿಕ್. ಸೊ ನಿಮಗೆ ತುಂಬ ಮೈಲ್ಡ್ ಸೌಂಡ್ ನೋಡಿ, ತುಂಬ ಮೈಲ್ಡು, ತುಂಬ ನೀಟಾಗಿದೆ. ಟ್ಯೂನ್ ಆದಮೇಲೆ ರಿಕ್ವೈರ್ಮೆಂಟ್ ಏನು ಸ್ವಲ್ಪ ಪಾಪ್ಸು ಬ್ಯಾಂಕ್ ಬರಬೇಕು ಅಂದ್ರೆ. ಸೊ ಟ್ಯೂನ್ ಆದಮೇಲೆ ನಿಮ್ಗೆ ಹೆಂಗ್ ಸೌಂಡು ಹೆಂಗೆ ಕೇಳಿಸುತ್ತೆ ತೋರಿಸ್ಕೊಡ್ತೀನಿ ನಿಮಗೆ. ಒಂದು ರನ್ನಿಂಗ್ ಶಾಟು ನೀವೆಲ್ರಿಗೂ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಕೋಡ್ 6. ಇದು ಹೆನ್ನೂರಲ್ಲಿ ಬರುತ್ತೆ. ತುಂಬ ಜನರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಕೋಡ್ 6ಗೆ ಬಂದಿದ್ದೀವಿ. ಸೊ ಟ್ಯೂನ್ ಮಾಡಿಸಿ ಒಂದು ಚೆನ್ನಾಗಿರೋ ಡ್ರೈವ್ಗೆ ಹೋಗಿ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಈ ಕಾರ್ನೇ ನಾವು ಟ್ಯೂನ್ ಮಾಡಿಸ್ತಿರೋದು. ಕೋಡ್ 6 ಒಳ್ಳೆ ಎಂಟ್ರಿ ಕೊಟ್ಟಿದ್ದೀವಿ. ಇಷ್ಟು ದೊಡ್ಡ ಏರಿಯಾನಲ್ಲಿ ಇದೆ ಕೋಡ್ 6. ನನ್ನೇ ಶಾಕ್ನಲ್ಲಿದ್ದೀನಿ ನಾನೇ. ಇಷ್ಟು ದೊಡ್ಡ ಜಾಗ ಜಸ್ಟ್ ಕಾರು ಟ್ಯೂನ್ ಮಾಡಿ ರಿಪೇರ್ ಮಾಡಿ ರೆಡಿ ಮಾಡೋದಕ್ಕೆ ಪರವಾಗಿಲ್ಲ. ಒಳ್ಳೆ ಬಿಸ್ನೆಸ್ ಇದು. ಮತ್ತೆ ನೀವು ಟ್ರೈ ಮಾಡಬೇಕು. ಮತ್ತೆ ಬನ್ನಿ ಹೊರಗಡೆ ಹೋಗೋಣ. ಫೈನಲ್ ಆಗಿ ಟೈಮ್ ಫಾರ್ ಎಂಟ್ರಿ. Standing can you do single pop? No, first you did now. If I hold the accelerator and if I press and hold the accelerator, it will come perfect. Okay. So only ಟ್ಯೂನ್ ಮಾಡೋಕೆ ಮುಂಚೆ ಫಸ್ಟ್ ಯಾವಾಗಲೂ ಆಯಿಲ್ ಚೆಕ್ ಮಾಡಬೇಕು. ಅಂದರೆ ಇನ್ನೂ ಸ್ಮೂತ್ ಇದೆ, ಇನ್ನೂ ಎಷ್ಟು ರನ್ನಿಂಗ್ ಇದೆ. ಯಾಕಂದರೆ ಯಾವಾಗಲೂ ರಿಸ್ಕ್ ತೊಗೊಬಾರ್ದು. ಟ್ಯೂನಿಂಗು ಸೆಟ್ ಆಗೋವರೆಗೂ ಸ್ವಲ್ಪ ಹುಷಾರಾಗಿರಬೇಕು. ಏರ್ ಫಿಲ್ಟರ್ ಉள்ள ಇರುತ್ತೆ. ಇದು ಬಂದು ಸ್ಟಾಕ್ ಏರ್ ಫಿಲ್ಟ್ರು. ಬಟ್ ಟ್ಯೂನ್ ಮಾಡಿದಾಗ ನಾರ್ಮಲಿ ನಾವು ಏರ್ ಫಿಲ್ಟರ್ ಚೇಂಜ್ ಮಾಡ್ತೀವಿ. ಅದಕ್ಕೆ ನಾವು ಇನ್ನೊಂದು BMC ಏರ್ ಫಿಲ್ಟರ್ ಇಸ್ಕೊಂಡಿದ್ದೀವಿ, ಸ್ಟಾಕ್ ರಿಪ್ಲೇಸ್ಮೆಂಟ್ ಫಿಲ್ಟರ್. ಸೊ ಇದು ಸ್ಟಾಕ್ ಬಾಕ್ಸ್ ಅಲ್ಲ, ಇದೇ ಬಾಕ್ಸ್ಗೆ ರಿಪ್ಲೇಸ್ ಮಾಡೋ ಥರ ನೋಡಿ. ಸೊ ಫಿಲ್ಟರ್ ರೀಪ್ಲೇಸ್ ಆಯಿತು. ಇವಾಗ ಟೈಮು ನಿಮ್ಗೆ ಹೇಳ್ತಿದ್ದಂಗೆ ಇದು ನೋಡಿ, OBD ಸ್ಕ್ಯಾನರು. OBD ಸ್ಕ್ಯಾನರ್ನಲ್ಲಿ ಏನೇನು ಎರರ್ಸ್ ಇರುತ್ತೆ ಎಲ್ಲನೂ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಆಮೇಲೆ ಟ್ಯೂನಿಂಗ್ ಮಾಡಬೇಕು. ಬಲಿನೋನಲ್ಲಿ ಟ್ಯೂನಿಂಗ್ ಮಾಡಬೇಕು ಅಂದರೆ ಮೇಯ್ನಾಗೆ ಈಶ್ಯೂನ ತೆಗಿಬಿಟ್ಟು ಟ್ಯೂನ್ ಮಾಡ್ತಾರೆ. ಇಶ್ಯೂ ತೆಗ್ದಿದ್ದಾರೆ ಟ್ಯೂನ್ ಮಾಡ್ಕೊಂಬರೋದಕ್ಕೆ. ಸೊ ಮೇಯ್ನ್ ಏನು ಟ್ರೈ ಮಾಡ್ತಿರೋದು ಅಂದರೆ ಮೇಯ್ನಾಗೆ ಟ್ಯೂನ್ ಆದಮೇಲೆ ಡ್ರೈವಬಿಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಮೇ ಬಿ ಒಂದು 4 to 5 bhp ಜಾಸ್ತಿ ಆಗ್ಬೋದು. ಇನಿಷಿಯಲ್ ಟಾರ್ಕ್ ಚೆನ್ನಾಗಿರುತ್ತೆ, ಇನಿಷಿಯಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ. ಅದೇ ಮೇಯ್ನ್ ಅಜೆಂಡಾ. ಸೊ ಟ್ಯೂನ್ ಎಲ್ಲ ಆದಮೇಲೆ ಒಂದು ಡ್ರೈವ್ ಹೋದಾಗ ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲಿಗೆ
ಕಸ್ಟಮರ್ ಲಾಂಜ್ಗಾ ಸ್ವಲ್ಪ ಚಿಲ್ ಮಾಡೋಣ ಅಂತ ಒಂದು ಪಾರ್ಷೆ ನೋಡಿದೆ ಗೈಸ್, ನಿಮಗೆ ತೋರಿಸ್ಕೊಳೋಣ ಅಂದ್ಬಿಟ್ಟು. ನೋಡಿ, ಈ ಐ ಎಂಡ್ ಕಾರ್ಸ್ನಲ್ಲಿ ಇನ್ಬಿಲ್ಟ್ ಡಿಫಾಲ್ಟ್ ಏರ್ ಸಸ್ಪೆನ್ಷನ್ ಬರುತ್ತೆ. ನೋಡಿ ಹೆಂಗಿರುತ್ತೆ ನೋಡೋಕೆ ಇದು ಏರ್ ಸಸ್ಪೆನ್ಷನ್. ಸ್ಪ್ರಿಂಗ್ ಬದಲು ಏರ್ ಸಸ್ಪೆನ್ಷನ್, ತುಂಬ ಅಡ್ಜಸ್ಟೇಬಲ್ಲು. ಹೈ ಸ್ಪೀಡ್ಸ್ಗೆಲ್ಲ ಈ ಕಾರ್ಸು ತುಂಬ ಹೈ ಸ್ಪೀಡ್ ಬಿಲ್ಡ್ ಮಾಡಿರ್ತಾರಲ್ಲ, ಸೊ ಆರಾಮಾಗಿ ಹೈ ಸ್ಪೀಡ್ಸ್ನಲ್ಲಿ ಲೋ ಮಾಡಿಕೊಂಡು ಓಡಿಸ್ಬೋದು. ನೋಡಿ ಇದು ಬ್ಯಾಗ್ಸ್ ಎಷ್ಟು ದಪ್ಪಕ್ಕಿದೆ. ಬಟ್ ಏನಂದರೆ ಕಂಪ್ನಿನಲ್ಲಿ ಮಾಡೋದು ಡೆಫಿನೆಟಾಗಿ ಕಂಪ್ನಿ ವಾರಂಟಿ ಇರುತ್ತೆ, ಲೈಫ್ ಜಾಸ್ತಿ ಇರುತ್ತೆ. ನಂದು ಹೋಂಡಾ ಸಿಟಿನಲ್ಲಿ ನೋಡಿರ್ತೀರ, ನನ್ನದರಲ್ಲೂ ಏರ್ ಸಸ್ಪೆನ್ಷನ್ ಇದೆ. ಸೊ ವೆರಿ ಸಿಮಿಲರ್, ಬಟ್ ಏನಂದರೆ ಇದು ಆಫ್ಟರ್ ಮಾರ್ಕೆಟ್ ಅಲ್ಲ, ಸೊ ಸ್ವಲ್ಪ ವಾರಂಟಿ ಎಲ್ಲ ಇಶ್ಯೂಸ್ ಇರುತ್ತೆ. ಬಟ್ ಯಾವತ್ತಾದರೂ ನನ್ನ ಕಾರ್ದು ಫುಲ್ ರಿವ್ಯೂ ವೀಡಿಯೋ ಮಾಡಿಸಿದಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಫೈನಲಾಗೆ ಟ್ಯೂನ್ ಆಗಿದೆ, ಬಂದಿದೆ, ಫಿಟ್ ಮಾಡಿ ನೋಡೋಣ ಬನ್ನಿ. ಇಶ್ಯೂ ವಾಪಸ್ ಫಿಕ್ಸ್ ಮಾಡಿದ್ದೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಇಂಜಿನ್ ಸ್ಟಾರ್ಟ್ ಮಾಡೋಣ. ಬ್ರೋ ಎಕ್ಸೈಟೆಡಾ? ತುಂಬ ಬ್ರೋ. ಸೊ ಗೈಸ್, ಸ್ವಿಚ್ ಆನ್ ಮಾಡ್ತಿದ್ದಾರೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಸನ್ನಿ ಅಂತೂ ಇನ್ನೂ ಎಕ್ಸೈಟೆಡ್ ಆಗಿದ್ದಾನೆ. ಓ ಬ್ರೋ ಬನ್ನಿ ಬನ್ನಿ, ಸೆಟ್ ಆಗ್ಬೇಕು ಇನ್ನು. ಸೊ ಟೆಸ್ಟ್ ಡ್ರೈವ್ ತೊಗೊಂಡೋಗ್ತಿದ್ದೀವಿ ಕಾರ್ನ. ಜಸ್ಟ್ ಎಕ್ಸಿಟ್ ಆಗ್ತಿದ್ದೀವಿ. ಒಂದು 4-5 ಕಿಲೋಮೀಟರ್ ಓಡಿಸಿದ್ರೆ ಟ್ಯೂನ್ ಸೆಟ್ ಆಗುತ್ತೆ. ಅವಾಗ ಇನ್ನೂ ಕ್ಲೀನಾಗಿ ಕೇಳಿಸುತ್ತೆ ಪಾಪ್ಸು ಬ್ಯಾಂಕ್ಸು. ಸ್ಟೇ ಟ್ಯೂನ್. ಬಂತು ಜಸ್ಟ್ ಎಕ್ಸಿಟ್ ಆಗಿ 500 ಮೀಟರ್ಸ್ ಅಷ್ಟೇ ಆಗಿರೋದು. ನೋಡಿ ಸ್ಟಾರ್ಟ್ ಆಯಿತು. ಫುಲ್ ಫೀಡ್ಬ್ಯಾಕ್ ಕೊಡಬೇಕು, ಹೆಂಗಿದೆ ಇನಿಷಿಯಲ್ ಪವರು, ಡಿಫ್ರೆನ್ಸ್ ಇದೆ ಎಲ್ಲ ಹೇಳ್ಬೇಕು ನೀವು, ಓಕೆನಾ? ಸೊ ಇವಾಗ ನಮ್ಮ ಸನ್ನಿ ಓಡಿಸ್ತಾವ್ರ ಕಾರು. ಎಕ್ಸೈಟ್ಮೆಂಟ್ ಅಂತೂ ಫುಲ್ ಹೈ ಇದೆ. ವೀಲ್ ಸ್ಪಿನ್ ಹಂಗೆ ಸ್ಪಿನ್ ಹೊಡಿತಿದೆ. ಇನಿಷಿಯಲ್ ಪವರ್ ಇದ್ದ ನೋಡಿ. ಟ್ಯಾಪ್ ಮಾಡಿಬಿಟ್ರೆ ಪಾಪ್ಸ್ ಬ್ಯಾಂಕ್ ಬರುತ್ತೆ. ಟ್ಯಾಪ್ ಮಾಡ್ಬ್ರೋ. ಇಲ್ಲ ಹಾಕ್ಬಿಡಿ, 2 ಸೈಡು ಹಾಕ್ಬಿಡಿ, ಮೇಲೆ ಸ್ಪೈಲರ್ನಲ್ಲಿ ಹಾಕ್ಬಿಡಿ. ಫೈನಲಿ 46 ಉಂಟು. ಓಕೆ, ಟ್ಯೂನಿಂಗ್ ಎಲ್ಲ ಆಯ್ತು, ಮನೆಗೆ ಹೋಗ್ತಿದೀವಿ. ಸನಿ ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಖುಷಿನಾ ಬ್ರೋ? ಯಾ ಬ್ರೋ ಖುಷಿ. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಟ್ಯೂನು ಸೆಟ್ ಆಗಿದೆ. ನನಗೂ ತುಂಬಾ ಇಷ್ಟ ಆಯ್ತು ಟ್ಯೂನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.